ಇನ್ಸ್ಪಿರೇಷನ್ ಆಗಿ ಯೂತ್ಸ್ಗೆಲ್ಲ ಲ ಜೋಶ್ಲೆ ಅಂತ ಕರೆಯೋಷ್ಟು ಕ್ಲೋಸ್ ಕುಚಿಕು ಆಗಿರುವಂತ ಇವತ್ತಿನ ನಮ್ಮ ಗೆಸ್ಟ್ ಯಾರು ಗೊತ್ತಾ? ಪ್ಲೀಸ್ ವೆಲ್ಕಮ್ ಹೆಸರಲ್ಲೇ ಜೋಶ್ ಇರುವಂತ ವಿನಾಯಕ್ ಜೋಶಿ. ನಯನಾ ವಾ, ಹೆಸರಲ್ಲೇ ಜೋಶು. ಮನೇಲಿರುವಂತಹ ಎಲ್ಲ ಶೀಗಳನ್ನ ಹ್ಯಾಪಿಯಾಗಿ ನೋಡ್ಕೊಳ್ಳುವಂತಹ ಜೋಶಿ ಇವತ್ತು ಈ ಶೀ ಇರುವ ಕಾರ್ಯಕ್ರಮಕ್ಕೆ ಬಂದಿರುವ ಜೋಶಿ. 100%. ಫಸ್ಟ್ ನನ್ನ ಕ್ರಶ್ ಹೆಸರು ಮೇಘ್ನಾ. ಶೀ ಫಸ್ಟ್ ಶೀ, ಅದಾದ್ಮೇಲೆ ಸೆಕೆಂಡ್ ಕ್ರಶ್ ಬಂದು ಸುಮನ. ಶೀ ಆಮೇಲೆ ಫೈನಲಿ ಇವತ್ತು ಅಡಿಗೆ ಮಾಡ್ತಾ ಇರೋದು ನನ್ನ ಜೊತೆಗೆ ನಯನ. ಶೀ ಎಸ್. ಸೊ ಎಲ್ಲದ್ರಲ್ಲೂ ನಾ ಅನ್ನೋ ಪ್ರಾಸ ಮತ್ತೆ ಶಿ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ. ಸೊ ಹಾಗಾಗಿ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ನಯನ. ಇವತ್ತು ನನ್ನ ಶೋಗೆ ಬಂದಿರೋದು ನಿಮ್ಗೋಸ್ಕರ. ಅಯ್ಯೋ ವಿನಾಯಕ್ ಜೋಶಿ ಅವರೇ, ನಮ್ಮ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನೀವು ಅಡುಗೆ ಮಾಡ್ತೀರಾ ನಂಗೆ ಗೊತ್ತೇ ಇರ್ಲಿಲ್ಲ. ಸೊ ಮದುವೆ ಆಗೋಕ್ಕಿಂತ ಮುಂಚೆ ಅಮ್ಮ ಚೆನ್ನಾಗಿ ಮಾಡಿ ಹಾಕ್ತಾ ಇದ್ರು. ಮದುವೆ ಆದ ಹೊಸರಲ್ಲಿ ಹೆಂಡತಿ ತಿನ್ನು ಅಂತ ಮಾಡ್ಕೊಡ್ತಾರೆ. ತಿನ್ನು ಹಂಗೆ. ಆಮೇಲೆ ಮದುವೆ ಆಗಿ ಸ್ವಲ್ಪ ವರ್ಷ ಆಯ್ತಲ್ಲ, ಜಗಳ ಆಡದ್ಮೇಲೆ ನಮ್ಮ ಹೊಟ್ಟೆ ನಾವೇ ತುಂಬಿಸ್ಕೋಬೇಕು. ಸೊ ಅವಾಗ ಶುರು ಮಾಡಿದ್ವಿ. ಇವತ್ತಿನ ಎಪಿಸೋಡಿನಲ್ಲಿ ಕುಕ್ ಜೊತೆಗೆ ಇವತ್ತು ನಮ್ಮ ಸಂಸಾರದ ಗುಟ್ಟನ್ನ ರಟ್ಟು ಮಾಡುವಂತ ಸಮಯ. ಇಲ್ಲಿ ಒಗ್ಗರಣೆ ಹಾಕೋದಿಲ್ಲ, ನಾನು ಅವ್ರ ಫ್ಯಾಮಿಲಿಗೆ ಒಗ್ಗರಣೆ ಹಾಕ್ಬಿಡ್ತೀನಿ ಇವತ್ತು. ಹಂಗೆ ಬರೀ ಅರ್ಧ ಗಂಟೆ ಅಷ್ಟೇ ಇರೋದು. ಪ್ಲೀಸ್ ಬೇಗ ಅಡ್ಗೆ ಶುರು ಮಾಡೋಣ. ಇವತ್ತು ನಾವು ಮಾಡ್ತಾ ಇರೋದು ಪಂಪ್ಕಿನ್ ಸೂಪ್. ನಿಮ್ಗೆ ಇವತ್ತು ಸೂಪ್ ಮಾಡಕ್ಕೆ ಏನ್ ಕೊಡೋಣ? ಫಸ್ಟ್ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಳ್ಳೋಣ. ಫ್ರೈಯಿಂಗ್ ಪ್ಯಾನ್. ವಿನಾಯಕಣ್ಣ, ನಿಮಗೋಸ್ಕರ ಪ್ಯಾನ್ ಇಸ್ ರೆಡಿ ಅಂಡ್ ಯುವರ್ ಫ್ಯಾನ್ ಇಸ್ ಆಲ್ಸೋ ರೆಡಿ. ಫ್ಯಾನ್ ನಾನು ನಿಮ್ಗೆ. ಸುಮ್ನಿರಿ, ನಿಮ್ಗೆ ಎಷ್ಟು ವಯಸ್ಸಾಗಿದೆ ನಿಮ್ಗೆ ನೋಡ್ಕೊಂಡು ಬೆಳೆದಿದ್ದೀನಿ ನಾನು. ಬೆಂಕಿ ಹಚ್ಚಿದ್ರ? ಬರೀ ಮನೆಗಲ್ಲ, ಒಲೆಗೆ. ಸೊ ಇವಾಗ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಒಂಚೂರು ಎಣ್ಣೆ ಹಾಕೋಬೇಕು. ನನ್ನ ಕಿಚನ್ ಅಲ್ಲಿ ಸರ್ಪ್ರೈಸ್ ಅಂದ್ರೆ ಏನ್ ಗೊತ್ತಾ? ಏನು? ನನ್ನ ಅಡುಗೆ ಸಖತ್ತಾಗಿ ಆಗ್ಬೇಕು ಅಂದ್ರೆ ಅದಕ್ಕೆ ನಾವು ಯೂಸ್ ಮಾಡಿದ್ರೆ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಅಂತ. ಓಕೆ. ಸೊ ಇದು ಇಂಡಿಯಾದ ನಂಬರ್ 1 ಬೆಸ್ಟ್ ಸೆಲ್ಲಿಂಗ್ ಆಯಿಲ್ ಅಣ್ಣ. ತುಂಬಾ ಕಡಿಮೆ ಆಯಿಲ್ ಅಲ್ಲಿ ಜಾಸ್ತಿ ಅಡುಗೆ ಮಾಡ್ಬೋದು. ಓಕೆನಾ? ವೆರಿ ನೈಸ್. ಸಾಕು. ಸೊ ಇವಾಗ ಇದಕ್ಕೆ ಏನ್ ಮಾಡೋಣ ಅಂದ್ರೆ ಒಂದ್ ಸ್ವಲ್ಪ ಜೀರಿಗೆ. ಸ್ವಲ್ಪ ಅಂದ್ರೆ ಒಂದೆರಡು ಚಿಟಿಕೆ ಅಷ್ಟು. ಓಕೆ. ಆಲ್ಮೋಸ್ಟ್ ಒಂದೂವರೆ ಆನಿಯನ್ ಚಾಪ್ ಮಾಡ್ಕೊಂಡಿರೋದು. ಓಕೆ. ಅದು ಎಷ್ಟು ಬೇಕೋ ಅಷ್ಟು ಅದಕ್ಕೆ. ನಾನೊಂದಷ್ಟು ಇಂಗ್ಲಿಷ್ ಪದಗಳು ಕಲ್ತಿದ್ದೀನಿ. ಏನು? ಸಾಟೆ ಮಾಡ್ಬೇಕು ಇವಾಗ ಇದನ್ನ. ಸೊ ಟೊಮ್ಯಾಟೊ. ಇವರೆಲ್ಲ ಸಪೋರ್ಟಿಂಗ್ ಆಕ್ಟರ್ಸ್. ಇದು ಬಂದು ಪೋಷಕ ಪಾತ್ರ. ಇದು ಇಂಪಾರ್ಟೆಂಟ್. ಪಲಾವ್ ಎಲ್ಲ ಹಾಕ್ಬೇಕು, ಅದೇ ಟೇಸ್ಟ್ ಕೊಡೋದು. ಹಂಗೆ. ಇದು ನಿಮ್ ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ. ಇದು ರುಚಿ ಜೊತೆಗೆ ಥಿಕ್ನೆಸ್ ಎಲ್ಲ ನಾನು ಒಂದೊಂದು ಚಿಟಿಕೆ ಅಷ್ಟು ಹಾಕಿರೋದು. ಇದ್ರ ಜೊತೆಗೆ ಒಂದ್ ಸ್ವಲ್ಪ ಇದನ್ನ ಸಾಟೆ ಮಾಡಿದ್ಮೇಲೆ ಕುಂಬಳಕಾಯಿ. ಕಳ್ಳ ಅಂದ್ರೆ ಜೋಶಿ ಅಣ್ಣ ಸೂಪ್ ಮಾಡದಂತೆ. ಚೆನ್ನಾಗಿದೆ, ಹೊಸ ಕಥೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಜೋಶಿ ಅಣ್ಣ ಸೂಪ್ ಮಾಡದಂತ. ಸಾಕ ಇಷ್ಟೇ? ಎಷ್ಟು ಹಾಕೊಂಡ್ರಿ ಇವಾಗ ಅಂದಾಜು? ಅರ್ಧ ಕುಂಬಳಕಾಯಿ. ಈಗ ಕೈ ಇದರಲ್ಲಿ ಅರ್ಧ ಕುಂಬಳಕಾಯಿ ಅನ್ಕೊಳ್ಳೋಣ. ಅದೇನ್ ಗೊತ್ತಾ, ಅಡ್ಗೆ ಅನ್ನೋದು ಅಂದಾಜ್ ಮೇಲೆ ಕಲಿಯೋದು, ಮಾಡ್ತಾ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಒಬ್ಬೊಬ್ರು ರುಚಿ ಒಬ್ಬೊಂದೊಂದು. ಏನ್ ಗೊತ್ತಾ, ಹೆಣ್ಮಕ್ಳು ಅಂದಾಜ್ ಮೇಲೆ ಅಡ್ಗೆ ಮಾಡೋದು ಓಕೆ, ಗಂಡು ಮಕ್ಳು ಅಂದಾಜ್ ಇಟ್ಕೊಂಡು ಅಡ್ಗೆ ಮಾಡ್ತಾರಲ್ಲ, ಇನ್ನೆಷ್ಟು ಬೆರ್ತಿರಬಹುದು ಅವ್ರ ಬಾಂಡ್ಲಿ ಜೊತೆಗೆ. ಇಲ್ಲ, ಆಕ್ಚುಲಿ ಬಾಂಡ್ಲಿ ಜೊತೆಗಲ್ಲ, ನಾನು ಇದನ್ನ ಎಲ್ಲಿ ಕಲಿತೆ ಅಂದ್ರೆ ತುಮಕೂರಲ್ಲಿ ಮಠಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಒಂದು 15,000 ಜನಕ್ಕೆ ಅಡ್ಗೆ ಮಾಡ್ತಾ ಇತ್ತು. ಹೌದು. ಅವಾಗ ಉಪ್ಪು ಹಾಕ್ತಾರಲ್ಲ, ಆ ಉಪ್ಪು ಹಾಕೋದು ಸರ್ ಎಷ್ಟು ಹಾಕ್ತೀರಾ, ಎಷ್ಟು ಕೆಜಿ ಹಾಕ್ತೀರಾ ಅಂದ್ರೆ, ಇಲ್ಲ ಸರ್ ನಮ್ ಕೈ ಬಿದ್ದಂಗದು ಅಂತಾರವ್ರು. ಅಯ್ಯೋ. ಸೊ ಅವ್ರಿಗೆ ಆ ಪ್ರಪೋರ್ಷನ್ ಏನು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವ್ರ ಕೈಗೆ ಮಾತ್ರ, ಒಂದ್ ಕೈಯಿಂದ ಕೈ ಪ್ರಪೋರ್ಷನ್ ಚೇಂಜ್ ಆಗುತ್ತೆ. ನನಗನ್ಸುತ್ತೆ ರುಚಿ ಅನ್ನೋದು ಈಸ್ ವೆರಿ ಪರ್ಸನಲ್, ಬಟ್ ರೆಸಿಪಿ ಅನ್ನೋದು ಯೂನಿವರ್ಸಲ್ ಅಲ್ವಾ. ಸೊ ವಿ ನೀಡ್ ಟು ಎಲ್ಲ ಒಂದ್ ಕಡೆ ಮಧ್ಯೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ನಾವು ಏನ್ ಹಾಕ್ತಿದೀವಿ? ಒಂದು ಚಿಟಿಕೆ ಉಪ್ಪು. ನನ್ನ ಕೈ ದೊಡ್ಡದು. ಓಕೆ, 1.5 ಚಿಟಿಕೆ. ಕೈ ಏನ್ ದೊಡ್ಡದಲ್ಲ ಅಣ್ಣ, ನೀವು ದೊಡ್ಡದೆ. ದೈತ್ಯಾಕಾರ ನೀವು. ಹೌದು. 6'1". ಸಂಸಾರದ ಗುಟ್ಟಿಗೆ ಬರೋಣ. ಫಸ್ಟ್ ನಿಮ್ಮ ಹೆಂಡತಿ ಹೆಸರು ಹೇಳ್ಬೇಕು ನಂಗೆ. ವರ್ಷಾ ಬೆಳವಾಡಿ. ಈಸ್ ಅ ಬ್ಯಾಡ್ಮಿಂಟನ್ ಪ್ಲೇಯರ್. ಬ್ಯಾಟ್ ಎಲ್ಲ ಕೊಡ್ತಾರೆ ಸರಿಗೆ. ನಿಮಗೂ ಲಾಸ್ಟ್ ಪಾಯಿಂಟ್ ತನಕ ಫೈಟ್ ಮಾಡ್ತಾರೆ ಅವರು. ಸೂಪರ್. ಸೊ ಗೊತ್ತಲ್ಲ ಮನೆಯಲ್ಲಿ ಹೇಗಿರುತ್ತೆ ಮ್ಯಾಚ್ ಆದ್ರೆ ಅಂತ. ಶಿ ಇಸ್ ವೆರಿ ಡಿವೋಟೆಡ್ ಟು ಮೀ. ಐ ಆಮ್ ಆಲ್ಸೋ ವೆರಿ ಡಿವೋಟೆಡ್ ಟು ಹರ್. ಅಲ್ಲೇ ಪ್ರಾಬ್ಲಮ್ ಆಗಿದೆ. ಅಯ್ಯಯ್ಯೋ. ಯದ್ವಾ ತದ್ವಾ ಲವ್ ಆಗ್ಬಿಟ್ರೆ
ನೀವು ಏನ್ ಮಾಡಿದ್ರು ತಪ್ಪು, ಏನ್ ಮಾಡಿದ್ರು ಚೆನ್ನಾಗಿರುತ್ತೆ, ಸರಿ, ಅವ್ರವ್ರ ಹೌದು. ಮೂಡಕ್ ತಕ್ಕಂಗೆ. ಹೌದು. ಸೊ ಒಂದೊಂದ್ ದಿವಸ ಮೂಡ್ ಚೆನ್ನಾಗಿದ್ರೆ ಏನ್ರಿ ನೀವು ಅಂತ ಸರಿ ಮಾಡಕ್ಕಾಗಲ್ಲ ಅಂತ. ಸೊ ಸ್ವಲ್ಪ ಹುಷಾರಾಗಿರ್ಬೇಕು ಹಂಗೆ. ಸೊ ಇವಾಗ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ. ಏನಂದ್ರೆ ಈ ಸಾಟೆ ಮಾಡಿರೋದಕ್ಕೆ ಎಷ್ಟು ಪ್ರಮಾಣದ ನೀರು ಹಾಕೋಬೇಕು? ಅದೆಲ್ಲ ಮುಳುಗೋಷ್ಟು. ಓ ಓಕೆ, ಇದನ್ನ ಕುಕ್ಕರ್ ಬಗ್ಗಿಸ್ಕೋಬೇಕು. ಆಹಾ, ಏನ್ ಹೆಣ್ಮಕ್ಳಿಗಿಂತ ನಾಜೂಕಾಗಿ ಹಾಕ್ತಿರಲ್ಲಣ್ಣ? ಸುಮ್ಮನೆ ಯಾಕೆ ಎಲ್ಲಿ ನಾಳೆಯಿಂದ ಮನೇಲಿ ನನಗೆ ಅಡ್ಗೆ ಮಾಡಕ್ ಹೇಳ್ಬಿಡ್ತಾರೋ ಅಂತ? ಇಲ್ಲ ರೀ, ನೀವು ಹೋಟ್ಲಿಗೆ ಹೋಗಿ ನೋಡಿ, ಎಲ್ಲ ಸಕ್ಕದಾಗ ಅಡ್ಗೆ ಮಾಡೋರೆಲ್ಲ ಗಂಡಸ್ರೇನೆ. ಸರ್, ನಳ ಪಾಕ ಅಂತ ಅದಕ್ಕೆ ಹೇಳೋದು, ನಳಿ ಪಾಕ ಅಂತ ಹೇಳಲ್ಲ ಯಾರು. ನಳ ಅಂದ್ರೆ ಯಾರು ಹೇಳಿ? ನಳ ಮಹಾರಾಜ, ಈಸ್ ಜೆಂಟ್ಸ್ ಅಲ್ವಾ, ಅದಕ್ಕೆ ನಳ ಪಾಕ ಅಂತ. ಇವಾಗ ಇದು 3 ವಿಸಿಲ್ ಆಗೋವರೆಗೂ ಕಾಯ್ಬೇಕು. ಜೋಶಿ ಅಣ್ಣ ಈಗ 3 ವಿಸಿಲ್ ಬಂದಿದೆ. ಸೊ ಇಟ್ಸ್ ಡನ್, ಆಲ್ಮೋಸ್ಟ್ ಡನ್. ಅಂದ್ರೆ ಅರ್ಧ ಕೆಲಸ ಆಗಿದೆ. ಸೊ ಇವಾಗ ಈ ಬ್ರಾತ್ ಇರುತ್ತಲ್ಲ, ಬ್ರಾತ್ನ ಫಸ್ಟ್ ಸೈಡ್ಗೆ ಇಟ್ಕೋಬೇಕು. ಯಾಕಂದ್ರೆ ಇದು ಆಮೇಲೆ ಸೂಪ್ ಮಾಡ್ಬೇಕಾದ್ರೆ ಹೆಲ್ಪ್ ಆಗುತ್ತೆ. ಓಕೆ. ನೀವೆಲ್ಲ ಸ್ಕಿಲ್ಸು, ನೀವು ಇಷ್ಟು ಚೆನ್ನಾಗೆಲ್ಲ ಅಡುಗೆ ಮಾಡಿಬಿಟ್ರೆ ಮನೇಲಿ ನಿಮ್ಮನ್ನು ತಗೊಂಡೋಗಿ ಕಿಚನ್ ಡಿಪಾರ್ಟ್ಮೆಂಟ್ಗೆ ಹಾಕ್ಬಿಡಲ್ವಾ? ಇಲ್ಲ, ಅದಕ್ಕೆಪ್ಪ ನಾನು ಅಡುಗೆ ಬರುತ್ತೆ ಅಂತ ಹೇಳೋದೇ ಇಲ್ಲ. ಮಾಡಬೇಕು. ಇವಾಗ ಏನಂದ್ರೆ ಇಷ್ಟೇ ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕೋಬೇಕು. ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಇವಾಗ ಇದು ನುಣ್ಣಗೆ ರುಬ್ಕೊಂಡ್ಬಿಟ್ಟಿದೀವಲ್ಲ, ಹೌದು, ಬಾಯಿಗೇನು ಫೀಲಿಂಗ್ ಸಿಗಲ್ಲ. ಅದಕ್ಕೇನೆ ಜೀರಿಗೆ, ಒಂಚೂರು ಕೈ ಎಳತು ಚಿಟಿಕೆ ಜೀರಿಗೆ, ಗೋಡಂಬಿ, ಸುಮ್ಮನೆ ಜಸ್ಟ್ ಎಫೆಕ್ಟ್ಸ್ಗೆ ಅಂತ ಹೇಳಿ ಒಂಚೂರು ಕ್ಯಾರೆಟ್. ಈ ಕ್ಯಾರೆಟಿಂದ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ ತಾನೆ ಸೂಪ್? ಇಲ್ಲ, ಅದೇನಂದ್ರೆ ಒಂಚೂರು ಚೂ ಮಾಡಕ್ಕೆ ಏನಾದ್ರು ಸಿಗುತ್ತೆ ಅಂತ ಅಷ್ಟೇ. ಲವಂಗ ಎಷ್ಟು? 2. ಹಿಂಗೆ ರುಚಿಗ ಅಥವಾ ಹೇಗೆ? ರುಚಿಗೆ. ವಿ ಆರ್ ಗೋಯಿಂಗ್ ಟು ಆಡ್ ದಿ ಬ್ರಾತ್. ಓಕೆ, ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಏನ್ ಮಾಡೋಣ ಅಂದ್ರೆ ಒಂಚೂರು ಕೊರಿಯಾಂಡರ್ ಪೌಡರು, ಓಕೆ, ಧನಿಯಾ ಪೌಡರ್, ಒಂದೇ ಒಂದು ಚಿಟಿಕೆ ಖಾರ ಪುಡಿ, ಸುಮ್ಮನೆ ರುಚಿಗಿದು. ಓಕೆ, 1-2 ಚಿಟಿಕೆ ಅಷ್ಟು ಉಪ್ಪು. ಐ ಹೋಪ್ ಚೆನ್ನಾಗಿ ಬಂದಿದೆ ಅನ್ಕೊಂತೀನಿ. ವಾ, ಬೌಲಿಗೆ ಹಾಕಿ ಕೊಟ್ಬಿಡಿ. ರುಚಿಯಾದ ಡಿನ್ನರ್ ಪಂಪ್ಕಿನ್ ಸೂಪ್ ನಿಮ್ಗೋಸ್ಕರ. ಡಿನ್ನರ್ ಪಂಪ್ಕಿನ್ ಸೂಪ್, ವಾವ್. ಓಕೆ, ಟೇಸ್ಟ್ ಮಾಡ್ಲಾ? ವಾವ್, ಒಂಥರ ನಾವು ಊಟ ಥರನೇ ಮಾಡಬಹುದಲ್ವಾ? ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಕಡೆಯಿಂದ ಕುಂಬಳಕಾಯಿ ಸೂಪಿಗೆ ಮಜ್ಗೆ. ಪಂಪ್ಕಿನ್ ಸೂಪ್ ಮಾಡುವ ವಿಧಾನ: ಮೊದಲು ಒಂದು ಬಾಣಲೆಗೆ 2 ಟೇಬಲ್ ಚಮಚ ಅಡುಗೆ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ಎಣ್ಣೆ ಕಾದ ನಂತರ 1 ಟೀ ಚಮಚ ಜೀರಿಗೆ, ನಂತರ 1 ಕಪ್ ಹೆಚ್ಚಿದ ಈರುಳ್ಳಿ, 1 ಕಪ್ ಟೊಮ್ಯಾಟೊ, 2 ಪಲಾವ್ ಎಲೆ, 2 ಲವಂಗ ಮತ್ತು ಗೋಡಂಬಿ ಹಾಕಿ 1 ಬೌಲ್ ಕುಂಬಳಕಾಯಿ ತುಂಡುಗಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಬಾಡಿಸಿಕೊಳ್ಳಿ. ಬಾಡಿಸಿಕೊಂಡ ಮಿಶ್ರಣಕ್ಕೆ ಸ್ವಲ್ಪ ನೀರು ಸೇರಿಸಿ ಆ ಮಿಶ್ರಣವನ್ನು ಕುಕ್ಕರ್ಗೆ ವರ್ಗಾಯಿಸಿ 3 ಸೀಟಿ ಬರುವವರೆಗೆ ಚೆನ್ನಾಗಿ ಬೇಯಿಸಿಕೊಳ್ಳಿ. ನಂತರ ಬೆಂದ ಕುಂಬಳಕಾಯಿ ಪೀಸ್ಗಳನ್ನು ಮಾತ್ರ ಬೇರ್ಪಡಿಸಿ ಮಿಕ್ಸಿ ಜಾರಿಗೆ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ. ಕುಂಬಳಕಾಯಿ ಬೇಯಿಸಿದ ನೀರನ್ನು ಹಾಗೆ ಎತ್ತಿಟ್ಟುಕೊಳ್ಳಿ. ಈಗ ಮತ್ತೊಂದು ಬಾಣಲೆಗೆ 2 ಟೇಬಲ್ ಚಮಚ ಅಡುಗೆ ಎಣ್ಣೆ ಹಾಕಿ ಬಿಸಿ ಮಾಡಿ 1 ಟೀ ಚಮಚ ಜೀರಿಗೆ, 4 ಗೋಡಂಬಿ, 1 ಟೀ ಚಮಚ ತುರಿದ ಕ್ಯಾರೆಟ್ ಮತ್ತು 2 ಲವಂಗ ಹಾಕಿ ಒಗ್ಗರಣೆ ಸಿದ್ಧವಾದ ತಕ್ಷಣ ಮೊದಲು ಎತ್ತಿಟ್ಟುಕೊಂಡಿದ್ದ ಕುಂಬಳಕಾಯಿ ಬೆಂದ ನೀರನ್ನು ಸೇರಿಸಿ ಹಾಗೆ ಮಿಕ್ಸಿಯಲ್ಲಿ ರುಬ್ಬಿಕೊಂಡ ಕುಂಬಳಕಾಯಿ ಪೇಸ್ಟ್ ಹಾಕಿ ಚೆನ್ನಾಗಿ ಕೈಯಾಡಿಸಿ. ಮಿಶ್ರಣವು ಕುದಿಯಲು ಪ್ರಾರಂಭಿಸಿದಾಗ ಅದಕ್ಕೆ 1 ಚಿಟಿಕೆ ಧನಿಯಾ ಪುಡಿ, 1 ಚಿಟಿಕೆ ಅಚ್ಚ ಖಾರದ ಪುಡಿ ಮತ್ತು 2 ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದ ಪಂಪ್ಕಿನ್ ಸೂಪ್ ಸವಿಯಲು ಸಿದ್ಧ. ನಾವು ಬರೀ ನೀವು ರಸ ಮಾಡ್ಬಿಟ್ಟು ಹಂಗ್ ಮಾಡಿ ಹಿಂಗ್ ಮಾಡಿ ರುಬ್ಬಿಡ್ರೆ ಸಾಕ? ರೈಸ್ ಬೇಡವಾ ನಮ್ಗೆ ಹೊಟ್ಟೆ ತುಂಬಕ್ಕೆ? ನಾವು ರೈಸ್ ಇಲ್ಲದೆ ನಮ್ಗೆ ಫಿನಿಶೇ ಆಗಲ್ಲ ಊಟ. ಬ್ಯಾಚುಲರ್ ಇರ್ಲಿ, ಸಂಸಾರಸ್ಥರು ಇರ್ಲಿ, ನಿಮ್ಗೆ ಬಡೀರ್ ಮಾಡೋದಕ್ಕೆ ಒಂದು ಅಡುಗೆ ಹೇಳ್ಕೊಡ್ತೀನಿ. ಹೌದಾ? ಸೊ
ನಾವು ಯೂಶಲಿ ಏನ್ ಮಾಡ್ತೀವಿ, ಟ್ರಾವೆಲಿಂಗ್ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಊಟ ಹೊರಗಡೆ ಎಲ್ಲ ತಿನ್ನಕ್ ಕಷ್ಟ ಆಗತ್ತೆ. ನಾವೇ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಬಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಿರ್ಬೇಕು, ಹೆಲ್ದಿ ಆಗಿರ್ಬೇಕು ಅನ್ನೋದು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಸೊ ಅಂತ ದಿನ ಒಂದು ರೆಸಿಪಿ ತಗೊಂಡ್ಬಂದಿದ್ದಾರೆ ಸರ್. ದಿಢೀರ್ ಬಡೀರ್ ಕರ್ಬೇವ್ ರೈಸ್ ಅಂತ. ದಿಢೀರ್ ಬಡೀರ್ ಕರ್ಬೇವ್. ಇದೇನು ಹೊಡಿತೀರಾ, ತಿನ್ನಿಸ್ತೀರಾ? ಅಲ್ಲ, ಹಂಗಲ್ಲ. ಅಂದ್ರೆ ದಡೀರ್ ಬಡಿ ಅಂದ್ರೆ ಅರ್ಧಂಬರ್ಧ ಹಿಂಗೆ ತರ್ರ ಅಂತ ಮಾಡ್ಬಿಟ್ಟು ಹಿಂಗ್ ತಿನ್ಸ್ಬಿಡೋದು. ಹಾಗೆ ದಿಢೀರ್ ಬಡೀರ್ ಕರ್ಬೇವ್ ರೈಸ್. ಸೊ ನಿಮ್ ಮನೆಗೆ ಅಲ್ಲ, ಸೊ ಹೇಳಿ ನಮ್ಮನೇನೆ, ನಂದೇ ಅಡುಗೆ ಮನೆ ಸರ್. ಇಲ್ಲಿಗೆ ನಾನು ಪಾಯ ಹಾಕಿ ಫೌಂಡೇಶನ್ ಹಾಕಿ ಒಂದೊಂದು ಇಟ್ಟಿಗೆನು ಜೋಡಿಸಿ ಸೌರಿಸಿ ಸಜ್ಜಾ ಎಲ್ಲ ಹಾಕಿ ಏನು ಜೋಡಿಸಿದ್ದೀನಲ್ಲ, ಇದೆಲ್ಲ ನಂದೇ ಸರ್. ಅಂದ್ರೆ ಬೆಂಕಿ ತರ ಜೋಡಿಸಿದ್ದೀರಾ ಅಂತನಾ? ಹೌದು, ನೀವೇ ಬೆಂಕಿ. ಓಕೆ, ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ನಿಮ್ ಫೇವರೇಟ್ ಕುಕಿಂಗ್ ಆಯಿಲ್. ನನ್ನ ಫೇವರೇಟ್. ನಂದೇ ಅಷ್ಟೇ ಅಲ್ಲ ಸರ್, ಇಂಡಿಯಾದ ನಂಬರ್ 1 ಆಯಿಲ್ ಇದು, ಗೊತ್ತಾ? ಕೈ ಎಳತೆ ಎಷ್ಟು ಚಿಟಿಕೆ ಸಾಸಿವೆ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಅಂದ್ರೆ ಚಿಟಿಕೆ ಎಷ್ಟು ಜೀರಿಗೆ. ಹೌದು. ಎಷ್ಟು ಹಾಕಿದ್ರಿ ಹಸಿಮೆಣಸಿನಕಾಯಿ? 2. ನಂಗೆ ಮೆಣಸಿನಕಾಯಿ ಅಂದ್ರೆ ಇಷ್ಟ ಇಲ್ಲ. ಇಷ್ಟ ಇಲ್ಲ. ಮೆಣಸಿನಕಾಯಿ. ಅಲ್ಲ, ಈರುಳ್ಳಿ ಇಸ್ ಆಪ್ಷನಲ್. ಎಷ್ಟು ಹಾಕೊಂಡ್ರಿ ಈರುಳ್ಳಿ? ಹೌದು, ಜಾಸ್ತಿ ಇಲ್ಲ, ಒಂದು ಅರ್ಧ ಈರುಳ್ಳಿ ಆಪ್ಷನಲ್. ಇದು ಬೇಕಾದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬೇಡ. ಈಗ ಒಂದು ಕೈಗೆ ಮೈಕು, ಒಂದು ಕೈಗೆ ಸೌಟ್ ಕೊಟ್ರೆ ನೀವು ಯಾವ್ದೊಂದು ಚೂಸ್ ಮಾಡ್ತೀರಾ? ಮೈಕು. ಯಾಕೆ? ಇದು ಹೊಟ್ಟೆ ಪಾಡ್ರಿ. ಅದು ಹೊಟ್ಟೆ ಪಾಡೆ. ಇಲ್ಲಿ ದುಡಿದ್ಮೇಲೆ ಅಂಗಡಿಗೆ ಹೋಗಿ ತಗೊಂಡ್ಬಂದು ಇದ್ರಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನೋದು. ಸೊ ಫಸ್ಟ್ ಇದು ಬೇಕು, ಆಮೇಲೆ ಇದು ಹೊಟ್ಟೆ ತುಂಬಿಸತ್ತೆ, ಮನಸ್ಸು ತುಂಬಿಸತ್ತೆ. ಅದಕ್ಕೆ ಎಕ್ಸಾಕ್ಟ್ಲಿ. ಒಂದ್ ಸ್ವಲ್ಪ ಅರ್ಶನ ಹಾಕೋಣ. ಹಾಕಿ ಅಣ್ಣ, ಅರ್ಶನ ಹಾಕಿ. ಚಿಟಿಕೆ. ಮದ್ವೆ ಆದ್ಮೇಲೆಲ್ಲ ಅರ್ಶನ ಜಾಸ್ತಿ ಹಾಕೋಬೇಕು. ಯಾಕೆ ಹೇಳಿ? ದಿನ ಗಾಯ ಆಗ್ತದೆ. ಕರ್ಬೇವಿನ ಸೊಪ್ಪು ಒಂಚೂರು, ಜಾಸ್ತಿ ಇಲ್ಲ. ಕರ್ಬೇವ್ ರೈಸ್ ಅಲ್ವಾ, ಸ್ವಲ್ಪ ಇದು ಕಹಿ ಅಂತ ಅನ್ಸಿದ್ರು ಆ ಒಗ್ಗರಣೆಗೆ ಒಂದ್ ಸ್ವಲ್ಪ ಚಾಪ್ ಮಾಡ್ಕೊಂಡಿರುವಂತಹ ಕರ್ಬೇವ್ ಇದೆ, ಅದನ್ನ ಹಾಕ್ಬಿಡೋಣ. ನೋಡಕ್ ಇದು ಕಸ್ತೂರಿ ಮೇಥಿ ತರ ಕಾಣಿಸುತ್ತೆ, ಕನ್ಫ್ಯೂಸ್ ಆಗ್ಬೇಡಿ. ಸೊ ನೀವು ಅದೇನೋ ಗಡಬಡ ಏನೋ ಅಂದ್ರಲ್ಲ, ಏನದು? ದಿಢೀರ್ ಬಡೀರ್. ಸೊ ಇದೇ ಬಡೀರ್ ಹಂಗಾರೆ, ಇದನ್ನೇ ಬಡ್ದಿರೋದು, ಇದೇ ಬಡೀರು ಅಂತ ಹಿಂಗೆ. ಆಮೇಲೆ ಇವಾಗ ರೈಟ್ ಟೈಮ್ ಟು ಆಡ್ ಸಾಲ್ಟ್. ಬೇಕಾದ್ರೆ ಒಂದ್ ಸ್ವಲ್ಪ ಕಳಗೆ ಬೀಜನೂ ಹಾಕೋಬಹುದು. ಉಪ್ಪು ಎಷ್ಟು ಹಾಕಿದ್ರಿ? ಒಂದ್ 4 ಅಂದ್ರೆ 1 ಚಮಚ. ಓಕೆ, ಇದೊಂದು ಚೂರ್ ಫ್ರೈ ಆಗೋ ಗ್ಯಾಪ್ ಅಲ್ಲಿ ಒಂದು ಕೇಳ್ಬಿಡ್ತೀನಿ. ಉಪ್ಪಿಟ್ಟು ಯಾಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವಾಗ್ಲೂ ಟ್ರೆಂಡ್ ಆಗಲ್ಲ? ಯಾಕಂದ್ರೆ ಉಪ್ಪಿ ಒಂದು ತುಂಬಾ ಚೆನ್ನಾಗಿ ಟ್ರೆಂಡ್ ಆಗಿತ್ತು. ಅದಕ್ಕೆ ಒಂಥರ ಸಿನಿಮಾಟಿಕ್ ಆನ್ಸರ್ ಆಯ್ತು. ನಾನ್ ಎಕ್ಸೆಪ್ಟ್ ಮಾಡ್ಕೋತೀನಿ, ಬಟ್ ನಮ್ ಜನಸಾಮಾನ್ಯರು ಎಕ್ಸೆಪ್ಟ್ ಮಾಡ್ಕೋಬೇಕಲ್ವಾ? ಹಾಗಾಗಿ ಏನಕ್ಕೆ ಹೇಳಿ, ಇವಾಗ ನಿಮ್ ಉತ್ತರ ಏನ್ ಹೇಳಿ? ನಾನು 1000 ಉತ್ತರ ಹೇಳ್ತೀನಪ್ಪ. ನೀವು ಸ್ವಲ್ಪ ಯೋಚನೆ ಮಾಡಿ, ನಿಮ್ ತಲೆಗೆ ಒಗ್ಗರಣೆ ಅಂತ, ನಿಮ್ ತಲೆಗೆ ಒಂಚೂರು ಒಗ್ಗರಣೆ ಕೊಡಿ. ಗೊತ್ತಿಲ್ಲ ಯಾಕೆ ಅಂದ್ರೆ ಇದಕ್ಕೆ ಎಷ್ಟೇ ಫಿಲ್ಟರ್ ಹಾಕಿದ್ರು ಉಪ್ಪಿಟ್ಟ ಅಂತಾರಲ್ಲ, ಅದು ಪೂರ್ ಜೋಕ್ ಇದು. ಪಿಜಿ ಅನ್ನೋದು. ಅದಕ್ಕೆ ಇದನ್ನು ಪಿಜಿ ಅನ್ನೋದು. ಡಿಡ್ ಐ ಟೆಲ್ ಯು ದಿಸ್ ರಿಚ್ ಜೋಕ್? ಯು ಶುಡ್ ಲಾಫ್ ಲೈಕ್. ಡಿಡ್ ಐ ಟೆಲ್ ಯು? ನೋ ಜೋಶಿ ಅಣ್ಣ, ಡೋಂಟ್ ಮಿಸ್ಟೇಕ್ ಮೀ. ಬಟ್ ನಾನು ಆಕ್ಚುಲಿ ಉಪ್ಪಿಟ್ ಫ್ಯಾನ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ಉಪ್ಪಿಟ್ ಫ್ಯಾನ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನೀವು? ಅಫ್ಕೋರ್ಸ್. ಯಾವ ತರ ಉಪ್ಪಿಟ್ಟು ಮಾಡ್ಬೋದು ಗೊತ್ತಾ? ಆಲೂಗಡ್ಡೆ ಈರುಳ್ಳಿ ಉಪ್ಪಿಟ್ಟು ಮಾಡ್ಬೋದು, ಆಮೇಲೆ ಕಳಕೆ ಬೀಜದ ಉಪ್ಪಿಟ್ಟು ಮಾಡ್ಬೋದು, ಬೋರ್ಡ್ ಉಪ್ಪಿಟ್ಟು ಮಾಡ್ಬೋದು, ಸೌತೆಕಾಯಿ ಉಪ್ಪಿಟ್ಟು ಮಾಡ್ಬೋದು, ಪನ್ನೀರ್ ಉಪ್ಪಿಟ್ಟು ಮಾಡ್ಬೋದು. ಆಮೇಲೆ ಏನು ಇಲ್ಲ ಅಂದ್ರೆ ಸುಮ್ಮನೆ ಉಪ್ಪಿಟ್ಟು ಅಂತ ಹೆಸರು ಅನ್ಕೊಂಡು ತಿನ್ಬೋದು. ಬೋರ್ಡ್ ಉಪ್ಪಿಟ್ಟು ಅಂದೇನು ತಲೆ ಬಳಸ್ಕೊಂಡು ಮಾಡ್ತೀರಾ? ಇಲ್ಲ, ಅದಕ್ಕೆ ಏನಾಗಿಲ್ಲ, ಬೋರ್ಡ್ ಆಗಿರುತ್ತೆ. ಬರೀ ಒಂಚೂರು ತುಪ್ಪ, ಒಗ್ಗರಣೆ. ಅದು ಎಸ್ಪೆಷಲಿ ಹುಷಾರಿಲ್ದಿರೋವಾಗ ಇಷ್ಟು ಅಮ್ಮನ ಕೈಲಿ ಮಾಡಿಸ್ಕೊಂಡು ತಿಂದ್ರೆ ಸದ್ಯ ಪೂರೆಗೇನು. ಸೊ ಇವಾಗ ಆಯ್ತಲ್ವಾ? ಆಯ್ತು, ಹಾಕೋಣ, ಕಲ್ಸೋಣ ಇದನ್ನ. ನೋಡಿ, ಸೊ ಇವಾಗ ದಿಢೀರ್ ಬಡೀರಲ್ಲಿ ಮಾಡಿರುವಂತಹ ಈ ಒಂದು ಕರ್ಬೇವ್ ರೈಸ್ ಅಂತ. ಸೂಪರ್. ಓಕೆ, ಸೊ ಏನೋ ಇದ್ದಿದ್ರಲ್ಲಿ ಅಡುಗೆ ಮಾಡಿ ಅಚ್ಚುಕಟ್ಟಾಗಿ ಕೊಟ್ಟಿದ್ದಾರೆ. ಇದಕ್ಕಿಂತ ನಾನು ಚೆನ್ನಾಗಿ ಮಾಡೋದು ಅಂದ್ರೆ ಕಾಯಿ ಸಾಸಿವೆ ಚಿತ್ರಾನ್ನ, ಅದು ನಮ್ಮ ಮಾವನ ಹತ್ರ ಕಲ್ತಿದ್ದು. ಇದಕ್ಕಿಂತ ನಾನು ಚೆನ್ನಾಗಿ ಮಾಡೋದು ಅಂದ್ರೆ ಒಳ್ಳೆ ಪನೀರ್ ಫ್ರೈಡ್ ರೈಸ್. ಓಕೆ, ಸೊ ನಾವು ಟೇಸ್ಟ್ ಮಾಡ್ಬಿಡೋಣ. ತಗೊಳ್ಳಿ, ನೀವು ಇಬ್ರು ಒಟ್ಟಿಗೆ ತಿನ್ನೋಣ. ಆಗಿದೆ ಆಕ್ಚುಲಿ, ಸೂಪರ್ ಆಗಿದೆ. ತುಂಬಾ ಈಸಿ ಮಾಡ್ಕೊಳ್ಳೋದು. ಆಕ್ಚುಲಿ ಇಷ್ಟು ಈಸಿಯಾಗಿ ಅಡುಗೆ ಆಗುತ್ತೆ ಅಂದ್ರೆ ಮನೇಲಿ ಯಾರು ತಾನೇ ಅಡುಗೆ ಮಾಡೋಕೆ ಇಷ್ಟಪಡಲ್ಲ ಹೇಳಿ. ಇವತ್ತು ನಮ್ಮ ವಿನಾಯಕ್ ಜೋಶಿ ಅವರ ದಿಢೀರ್ ಬಡೀರ್ ಕರ್ಬೇವ್ ರೈಸ್ ನನ್ನ ಕಡೆಯಿಂದ ದಿಢೀರ್ ಬಡೀರ್ ಕರಿಬೇವು ರೈಸ್ ಮಾಡುವ ವಿಧಾನ. ಒಂದು ಬಾಣಲೆಗೆ 3 ಚಮಚ ಅಡುಗೆ ಎಣ್ಣೆ ಹಾಕಿ ಬಿಸಿ ಮಾಡಿ.
1 ಟೀ ಚಮಚ ಸಾಸಿವೆ ಮತ್ತು 1 ಟೀ ಚಮಚ ಜೀರಿಗೆ ಹಾಕಿ ನಂತರ 2 ಸೀಳಿದ ಹಸಿಮೆಣಸಿನಕಾಯಿ, ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಅರ್ಧ ಟೀ ಸ್ಪೂನ್ ಅರಿಶಿನ, ಸ್ವಲ್ಪ ಕರಿಬೇವು ಹಾಗೂ ಸಣ್ಣದಾಗಿ ಕತ್ತರಿಸಿದ ಕರಿಬೇವು ಸೇರಿಸಿ ಕೈಯಾಡಿಸಿ. ಒಗ್ಗರಣೆ ಸಿದ್ಧವಾದ ನಂತರ ಮೊದಲೇ ಬೇಯಿಸಿಟ್ಟುಕೊಂಡ ಅನ್ನವನ್ನು ಬಾಣಲೆಗೆ ಹಾಕಿ ಒಗ್ಗರಣೆಯು ಅನ್ನಕ್ಕೆ ಚೆನ್ನಾಗಿ ಹಿಡಿಯುವಂತೆ ಮಿಕ್ಸ್ ಮಾಡಿದರೆ ಘಮಘಮಿಸುವ ದಿಢೀರ್ ಕರಿಬೇವು ರೈಸ್ ಸವಿಯಲು ಸಿದ್ಧ. ವಿನಾಯಕಣ್ಣ, ನಿಮ್ಮ ಲೈಫ್ ಯಾವಾಗಲೂ ಹಚ್ಚ ಹಸಿರಾಗಿರ್ಲಿ ಅಂತ ನಮ್ಮ ಕಡೆಯಿಂದ ಒಂದು ಪುಟಾಣಿ ಗಿಫ್ಟು ನಿಮಗೋಸ್ಕರ. ಥ್ಯಾಂಕ್ ಯು. ಇವಾಗ ಈ ಒಂದು ಗಿಡ ಕೊಟ್ಟಿದ್ದೀರಾ, ಇದನ್ನು ಪೋಷಿಸಿ ಬೆಳೆಸಿ ಈ ಗಿಡ ಚೆನ್ನಾಗಾದಾಗ್ಲೆಲ್ಲ ಗುಡ್ ವೈಬ್ಸ್. ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ವಿಶೇಷವಾದಂಥ ಒಂದು ಪ್ರೀತಿ ನಯನ ಮೇಲೆ ಏನಂದ್ರೆ, ಒಂದು ಜನರನ್ನ ಯಾರು ನಗಿಸ್ತಾರೋ ಮತ್ತೆ ಎಲ್ಲಿ ಹೋದ್ರೂ ಒಂದು ಎನರ್ಜಿ ತುಂಬುವಂಥ ಒಂದು ಕೆಪಬಿಲಿಟಿ ಯಾರಿಗಿರುತ್ತೋ ಅವರು ದೇ ಆರ್ ಬ್ಲೆಸ್ಡ್. ಅಂದರೆ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡೇ ಕಳಿಸಿರ್ತಾನೆ. ಯಾಕೆಂದರೆ ನಿನಗೂ ಮಿಗಿಲಾಗಿ ನಿನ್ನ ಅಕ್ಕಪಕ್ಕದವ್ರು ಇರೋರನ್ನ ಖುಷಿಯಾಗಿಡು, ನಗಿಸು, ನಗಿಸ್ತಾ ಇರು ಅಂತ ಹೇಳಿ. ಸೊ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು. ನೀವು ಅಷ್ಟೇ ವಿನಾಯಕ್ ಜೋಶಿ ಸರ್. ಚಿಕ್ಕ ಮಕ್ಕಳಿಗೆ ಇವತ್ತು ಯಾವ ಸೂಪರ್ ಹೋಮ್ ರೆಮಿಡಿನ ಹೇಳ್ತಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಡಾಕ್ಟರ್ ಪೂರ್ವಿ ಜಯರಾಜ್. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ಯಾವ ರೆಮಿಡಿ ಮಾಡಿ ತೋರಿಸ್ತಾ ಇದ್ದೀರಾ? ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟೆ. ಸೊ ಮಕ್ಕಳಿಗೋಸ್ಕರ ಪ್ಲೀಸ್ ಏನಾದ್ರು ರೆಮಿಡಿ ಹೇಳ್ಕೊಡಿ ಇವತ್ತು. ನಾನು ಯೂಶಲಿ ಬಾಣ್ತಿಯನ್ನು ನೋಡಕ್ ಹೋಗ್ಬೇಕಾದ್ರೆ ನಮ್ಮ ಜನಕ್ಕೊಂದು ಸೂಪರ್ ಟ್ಯಾಲೆಂಟ್ ಇದೆ. ಓಕೆ, ಏನಾದ್ರೂ ಒಂದು ಸಣ್ಣದ ಮಗು ಬಗ್ಗೆ ಕಮೆಂಟ್ ಪಾಸ್ ಮಾಡ್ಬಿಡೋದು. ಅದಂತ ಸ್ಕಿನ್ ಡಲ್ ಇದೆ, ಇನ್ನೂ ಬ್ರೈಟ್ ಆಗ್ಬೋದು, ಅದು ಹಾಕು, ಇದು ಹಾಕೊಂಡು ಟಿಕ್ಕು, ಇದು ಮಸಾಜ್ ಮಾಡು, ಬಂದವರೆಲ್ಲ ಅದಕ್ಕೊಂದೊಂದು ರೆಮಿಡಿ ಕೊಡ್ತಿರ್ತಾರೆ. ಆಕ್ಚುಲಿ ಅಷ್ಟೊಂದು ಸ್ಕಿನ್ ಕಲರಿನ ಬಗ್ಗೆ, ಯಾಕಂದ್ರೆ ನಮ್ ಜೀನ್ಸ್ ಹೇಗಿರುತ್ತೋ ಅದೇ ಬಣ್ಣ ಮಗು ತಗೊಂಡ್ಬಂದಿರುತ್ತೆ. ಕೆಲವು ಸತಿ ಹೆಂಡತಿ ಬಣ್ಣ, ಗಂಡನ ಬಣ್ಣ ಅಥವಾ ಅಜ್ಜಿ ತಾತನ್ ಬಂದಿರಬಹುದು. ಸೊ ಅದ್ರ ಬಗ್ಗೆ ವಿಪರೀತ ತಲೆ ಕೆಡಿಸ್ಕೊಳ್ಳೋದು ಬದಲು ಹೆಲ್ದಿ ಸ್ಕಿನ್ ಹೇಗೆ ಮಾಡೋದು ಅನ್ನೋದನ್ನ, ಆರ್ಗ್ಯಾನಿಕ್ ಮಾಯಿಶ್ಚರೈಸರ್ನ ಸ್ಕಿನ್ ಗ್ಲೋ ಬರೋದಕ್ಕೆ, ಸಾಫ್ಟ್ ಆಗಕ್ಕೆ, ಅದಕ್ಕೆ ಮನೆಯ ದೇಸಿ ತುಪ್ಪದ ಅವಶ್ಯಕತೆ ಇದೆ. ಸುಮಾರು ಬರೋಬ್ಬರಿ 5,000 ವರ್ಷ ಹಳೆಯ ಸ್ಕಿನ್ ರೆಮಿಡಿ ಅಂದ್ರೆ ನಂಬ್ತೀರಾ? ಅದರಿಂದ ಇದಕ್ಕೆ ಹೆಸರೇ ಇದೆ ಶತದೌತ ಧೃತ್ ಅಂತ. ಶತದೌತ ಧೃತ್, ಹೌದು. ಸೊ ಇದಕ್ಕೆ ಏನ್ ಬೇಕು ಅಂತ ನಾ ಹೇಳ್ಬಾರ್ದು, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನ 100 ಬಾರಿ ಸುತ್ತಿ ನೀರಲ್ಲಿ ತೊಳಿಬೇಕು. ಸೊ ತುಪ್ಪನ ಹೆಂಗಪ್ಪ ತೊಳೆಯೋದು ಅಂತ ಅನ್ನಿಸ್ಬೋದು, ನಾನು ತೋರಿಸ್ತೀನಿ. ಇಲ್ಲಿ ವಿಶೇಷತೆ ಏನು ಅಂದ್ರೆ, ಇದಕ್ಕೊಂದು ಕಾಪರ್ ಪ್ಲೇಟೇ ತಗೊಳ್ಬೇಕು. ಅಂಡ್ ಆ 100 ಬಾರಿ 100 ಸತಿ ಮಾಡಿದ್ರೆ 10,000 ಸತಿ ಆದ್ರೆ ಕಂಪ್ಲೀಟ್ ರಿಫೈನ್ಡ್ ಆ ಮಾಯಿಶ್ಚರೈಸರ್ ಬರುತ್ತೆ. ಬಟ್ ಅಷ್ಟೊಂದು ಸಮಯ, ಯಾಕಂದ್ರೆ ಅದು ಮಾಡೋದಕ್ಕೆ 2.5-3 ಗಂಟೆ ಬೇಕಾಗುತ್ತೆ. ಇಲ್ಲ ಅಂದ್ರೂ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಸತಿ ಮಾಡಬಹುದು. ಬಿಕಾಸ್ 1-2 ರೌಂಡ್ ಮಾಡ್ತಾ ಇದ್ದಾಗೆ ನಮಗೆ ಕ್ರೀಮಿಶ್ ಟೆಕ್ಸ್ಚರ್ ಬಂದ್ಬಿಡುತ್ತೆ. ಸೊ ಇದರಲ್ಲಿ ಅರ್ಧ ಕಪ್ ಅಷ್ಟು, ಅಂದ್ರೆ ಇದು ಚಿಕ್ಕ ಕಪ್ ಆಗಿರೋದ್ನ ಒಂದು ಫುಲ್ ಕಪ್ ತಗೊಂಡಿದ್ದೀನಿ. ಅರ್ಧ ಕಪ್ ಅಷ್ಟು ದೇಸಿ ತುಪ್ಪ, ಆರ್ಗ್ಯಾನಿಕ್ ತುಪ್ಪ ತಗೊಳ್ತಾ ಇದ್ದೀನಿ. ಓಕೆ, ಇದಕ್ಕೆ ಒಂದು 4 ಟೀ ಸ್ಪೂನ್ ಅಷ್ಟು ನೀರು ಹಾಕಿ. ಇದನ್ನ ಇವಾಗ ನಾವು ತುಪ್ಪನ ತೊಳೆಯೋ ತರ ಇದನ್ನ ಸುತ್ತಿಸ್ಬೇಕು. ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ, ಕಾಪರ್ದೇ ಪ್ಲೇಟು, ಕಾಪರ್ದೇ ಕಪ್ ಇದ್ರೆ ಒಳ್ಳೇದು. ಕೆಲವರು ಬೆಳ್ಳಿ ಕಪ್ಪು ಹೇಗಿದ್ರು ಮಕ್ಕಳಿಗೆ ಅನ್ನ ತಿನ್ಸಕ್ಕೆಲ್ಲ ಇಟ್ಕೊಂಡಿರ್ತಾರೆ ತುಂಬಾ ಮನೇಲಿ, ಅದನ್ನು ಉಪಯೋಗಿಸಬಹುದು. ಸೊ ಬನ್ನಿ ನೇನವ್ರೆ, ಇದನ್ನ ಹೇಗೆ ಮಾಡೋದು, ಹೇಗಪ್ಪ ತುಪ್ಪನ ತೊಳೆಯೋದು ಅಂತ ಕೆಲವರು ಯೋಚನೆ ಮಾಡ್ತಿರ್ತಾರೆ. ನೋಡೋಣ. ಈ ರೀತಿ ನಿಧಾನವಾಗಿ ಸುತ್ತಬೇಕು. ನೋಡಿ ನೇನವ್ರೆ, ಇದನ್ನ 1 ರೌಂಡ್ಗೆ 100 ಸತಿ ಮಾಡಬೇಕು. ಓಕೆನಾ? ಸೊ ಅದಕ್ಕೆ ನಾವು ಹಾಡು ಹೇಳ್ಕೊಂಡು ದೇವರ ನಾಮ ಜಪ ಮಾಡಿಕೊಂಡು ಮಾಡಬಹುದು. ಸೊ ನಮಗೂ ಮೈಂಡ್ಗೂ ಒಂದು ಹೀಲಿಂಗ್ ಆದಂಗೆ ಆಗುತ್ತೆ. ಇಲ್ಲಿ ನೋಡಿ, ನೀರೇನು ಹಾಕಿದ್ವಲ್ಲ ಅದು ಈ ಥರ ಬಿಟ್ಕೊಂಡ್ಬಿಡುತ್ತೆ. ಓಕೆ, ಮತ್ತೆ ನೆಕ್ಸ್ಟ್ ರೌಂಡ್ಗೆ ನಾವು ಮತ್ತೆ ಇದನ್ನ ಸೆಕೆಂಡ್ ರೌಂಡ್ಗೆ ಇನ್ನೊಂದು 100 ಸತಿ ಸುತ್ತಿಸ್ಬೇಕು. ಇದು ಆಲ್ರೆಡಿ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಚೇಂಜ್ ಆಗಿದೆ, ಕಾಣಿಸ್ತಿದ್ಯಾ? ಈಗ ಇನ್ನ ಒಂದು 4 ಸ್ಪೂನ್ ನೀರು ಹಾಕೊಂಡು ಮತ್ತೆ ಅದನ್ನ ಅದೇ ಪ್ರಾಸೆಸ್ ಅಲ್ಲಿ ಸುತ್ತಿಸ್ಬೇಕು. ಟೋಟಲ್ ಆಗಿ ಅದನ್ನ ನಾವು ಎಷ್ಟು ಸರಿ? ಆಕ್ಚುಲಿ 10,000 ರೌಂಡ್ಸ್ ಅಂದ್ರೆ 100 × 100. ಬಟ್ ಅಷ್ಟು ಸತಿ ಆಗಲ್ಲ ಅಂದ್ರೆ ಸುಮಾರು ಒಂದು ಅರ್ಧ-ಮುಕ್ಕಾಲು ಗಂಟೆ ಅಥವಾ 1 ಅವರ್ ಅಷ್ಟು ನೀವು ಮಾಡಿದ್ರೆ ಖಂಡಿತ ನಿಮಗೆ ಕಂಪ್ಲೀಟ್ ಒಂದು ಮಾಯಿಶ್ಚರೈಸರ್ ತರಾನೇ ಒಂದು ಕ್ರೀಮಿ ಇದು ರೆಡಿ ಆಗುತ್ತೆ. ಅವರೇ 100% ಆರ್ಗ್ಯಾನಿಕ್ ಆಗಿ ಮಾಡಿರೋ 100% ನ್ಯಾಚುರಲ್ ಮಾಯಿಶ್ಚರೈಸರ್. ನನ್ನ ಪ್ರಕಾರ ಇದಕ್ಕಿಂತ ಬೆಸ್ಟ್ ಮಾಯಿಶ್ಚರೈಸರ್ ಮಾರ್ಕೆಟಲ್ಲಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸ್ಕಿನ್ ಸಾಫ್ಟ್ ಆಗೋಕ್ಕೆ, ಹೀಲ್ ಆಗೋಕ್ಕೆ, ಗ್ಲೋ ಬರೋಕ್ಕೆ. ಆಮೇಲೆ ನಾವು ಇದನ್ನು ಉಪಯೋಗಿಸ್ಕೊಂಡು ಮಸಾಜ್ ಮಾಡ್ತಾ
ನಮ್ಮಲ್ಲಿ ಎಷ್ಟೋ ಬೇಡದೇ ಇರೋ ಟಾಕ್ಸಿನ್ಸು ಆಚೆ ಹೋಗಕ್ಕೆ ಸಹಾಯ ಆಗುತ್ತೆ. ಅದು ಒಂದು. ಎರಡನೇದು, ಇಷ್ಟು ಕಷ್ಟಪಟ್ಟು ಮಾಡಿದೀವಿ ಒಂದೇ ಸತಿ ಅಪ್ಲಿಕೇಶನ್ ಇಲ್ಲ, 1 ತಿಂಗಳಿಂದ 3 ತಿಂಗಳವರೆಗೂ ನೀವು ಆರಾಮಾಗಿ ಫ್ರಿಡ್ಜಲ್ಲಿ ಇಟ್ಕೋಬಹುದು. ಎಷ್ಟು ಉಪಯೋಗಿಸೋದು, ಇನ್ಫ್ಯಾಕ್ಟ್ ಮುಖಕ್ಕೆ ಮಾತ್ರ ಆದ್ರೆ ಒಂದೇ ಒಂದು ಕಡಲೆ ಬೀಜದ ಸೈಜ್ ಅಷ್ಟು ಇಷ್ಟು ಕ್ರೀಮ್ ತಗೊಂಡು ನಾವು ಫೇಸ್ ಕ್ರೀಮ್ ಹಚ್ಕೊಳ್ತೀವಲ್ಲ ಅಷ್ಟೇ ತಗೊಂಡು ಅಪ್ಲೈ ಮಾಡಿದ್ರು ಸಾಕು. ನೋಡಿ, ಇದನ್ನ ನೀವು ಬೆರಳಲ್ಲಿ ತಗೊಳ್ಳಿ, ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ. ನಾವು ಕಂಪ್ಲೀಟ್ ಆಗಿ ಅದನ್ನ ಬೆಣ್ಣೆ ಕೂಡ ಎಷ್ಟು ಸ್ಮೂತ್ ಆಗಿರೋದು. ಹೌದು, ಸ್ವಲ್ಪ ಜಿಡ್ಡು ತರಾನೇ. ವಾವ್, ಇಲ್ಲ ನಿಮ್ಗೆ ಜಿಡ್ಡು ಪೂರ್ತಿ ಹೊಟ್ಟೋಗಿ ಅದು ಸ್ಕಿನ್ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಆ ತರ ಒಂದು ಪರ್ಫೆಕ್ಟ್ ಮಾಯಿಶ್ಚರೈಸರ್ ಕ್ರೀಮ್ ತರಾನೇ ಇರುತ್ತೆ. ತುಂಬಾ ಟೆಕ್ಸ್ಚರ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ, ತುಂಬಾ ಅದ್ಭುತವಾದ ಮಾಯಿಶ್ಚರೈಸರ್. ಇದನ್ನ ತಿನ್ಲಬಹುದು, ಹಚ್ಕೊಳ್ಳಬಹುದು. ಆದ್ರೆ ಮಗುಗ್ ಮಸಾಜ್ ಮಾಡ್ಬೇಕಾದ್ರೆ ಬಾಯಿಗೆ ಹೋದ್ರೂ ಇನ್ನು ಒಳ್ಳೇದೇ, ಏನು ಪ್ರಾಬ್ಲಮ್ ಇಲ್ಲ. ಅದರಿಂದ ಅಷ್ಟು ಆರ್ಗ್ಯಾನಿಕ್ ಇದು. ಸೊ ನೋಡಿದ್ರಲ್ಲ ವೀಕ್ಷಕರು, ಇವತ್ತಿನ ಮನೆ ಮದ್ದನ್ನ ನೀವು ಕೂಡ ಟ್ರೈ ಮಾಡಿ. ಅಂಡ್ ಈ ಮನೆ ಮದ್ದನ್ನ ತೋರಿಸ್ಕೊಟ್ಟಿರುವಂತಹ ನಮ್ಮ ಪೂರ್ವಿ ಜಯರಾಜ್ ಡಾಕ್ಟ್ರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.